ವೈಟ್ ಟ್ಯಾಪಿಂಗ್ ಕಾಮಗಾರಿ, ಮಕ್ಕಳ ಕೂಟ ರಸ್ತೆಗೆ ಸರ್ಜರಿ. ಜುಲೈನಲ್ಲಿ ರಸ್ತೆ ಅಗೆದ ಪಾಲಿಕೆ ಇನ್ನು ಕೆಲಸ ಮುಗಿಸದೆ ನಿರ್ಲಕ್ಷ್ಯ. ಧೂಳು ಗುಂಡಿಗಳಿಂದ ನರಕ, ಮಾಸ್ಕ್ ಹಾಕಿಯೇ ಓಡಾಡಬೇಕು ಜನ. ಬೆಂಗಳೂರು ವಾಯ್ಸ್. ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ಜನರಿಗೆ ನರಕ ತೋರಿಸ್ತಾ ಇದೆ ಬಿಬಿಎಂಪಿ. ಬೆಂಗಳೂರಿನ ಚಾಮರಾಜಪೇಟೆ ಜನರಿಗೆ ನಿತ್ಯ ಸಂಕಷ್ಟ ಅನುಭವಿಸಬೇಕಾಗಿದೆ. ವರ್ಷ ಆಗ್ತಾ ಇದ್ರೂ ಕಾಮಗಾರಿ ಮುಗಿದಿಲ್ಲ. ಬಿಬಿಎಂಪಿ ಕಾಮಗಾರಿಗೆ ಬೇಸತ್ತ ಜನ ಏನ್ ಹೇಳ್ತಾರೆ ಅನ್ನೋದನ್ನ ತೋರಿಸ್ತೀವಿ ಇವತ್ತಿನ ಬೆಂಗಳೂರು ವಾಯ್ಸ್ನಲ್ಲಿ. ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ಕಳೆದ 8-9 ತಿಂಗಳಿಂದ ಚಾಮರಾಜಪೇಟೆಯ ಮಕ್ಕಳ ಕೂಟ ಮುಖ್ಯ ರಸ್ತೆ ಬಿಬಿಎಂಪಿ ಅಗೆದು ಹಾಕಿದೆ. ಇದರಿಂದಾಗಿ ಇಲ್ಲಿನ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು ನಾವಿಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಸಂಪೂರ್ಣವಾಗಿ ಇಡೀ ರಸ್ತೆಯನ್ನು ಕಾಮಗಾರಿ ಹೆಸರಲ್ಲಿ ಕಳೆದ 8-9 ತಿಂಗಳಿಂದ ಯಾವುದೇ ರೀತಿಯಾಗಿರುವಂಥ ಪ್ರಗತಿ ಕಾಣದೆ ಕಾಮಗಾರಿ ಸ್ಥಗಿತ ಆಗಿರುವಂಥದ್ದು. ಇನ್ನೂ ಕೂಡ ಪೈಪ್ಲೈನ್ ಅಳವಡಿಕೆ ಕಾಮಗಾರಿಯೇ ಇನ್ನು ಸಂಪೂರ್ಣವಾಗಿ ಮುಗ್ದಿಲ್ಲ. ಹೀಗಾಗಿ ಇಲ್ಲಿನ ಸ್ಥಳೀಯರು ಮತ್ತು ಇಲ್ಲಿನ ವ್ಯಾಪಾರಸ್ಥರಿಗೆ ಸಾಕಷ್ಟು ಅನಾನುಕೂಲತೆ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡ್ಸೋಣ. ಸರ್, ಈ ಕಳೆದ 7-8 ತಿಂಗಳಿಂದ ಇದೇ ರೀತಿಯಾಗಿರುವಂಥ ಪರಿಸ್ಥಿತಿ ಇಲ್ಲಿ ಹೇಗಿದೆ ಅಂತ? ರಸ್ತೆ ಕಳೆದ ಜುಲೈನಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಪ್ರಾರಂಭ ಮಾಡಿ ಸುಮಾರು 7 ತಿಂಗಳಾದರೂ ಹೀಗೆ ಇದೆ. ಪ್ರತಿನಿತ್ಯ 100 ಜನ ಇಲ್ಲಿ ವಾಕಿಂಗ್ಗೆ ಬರ್ತಾರೆ. ಯಾರು ಎಲ್ಲ ಗಾಡೀಲಿ ಬರ್ತಾರೆ. ಗಾಡಿ ನಿಲ್ಲಿಸೋಕ್ಕೆ ತೊಂದರೆ. ಗಾಡಿ ಏನನ್ನ ರಸ್ತೆಯಲ್ಲಿ ನಿಲ್ಲಿಸಿದ್ರೆ ಪೊಲೀಸ್ನವರು, ಸ್ಥಳೀಯ ಪೊಲೀಸ್ನವರು ಫೈನ್ ಹಾಕಿ ನಮಗೆ ಮನೆಗೆ ನೋಟಿಸ್ ಕಳಿಸ್ತಾರೆ. ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇಲ್ಲ, ಇಲ್ಲಿ ಓಡಾಡೋಕ್ಕೂ ಜಾಗ ಇಲ್ಲ, ಗುಂಡಿಗಳಿದೆ. ಅಕಸ್ಮಾತ್ ಮಕ್ಕಳು ತುಂಬ ಜನ ಮಕ್ಕಳಿಗರು ಬರ್ತಾರೆ. ಸಂಜೆ ಹೊತ್ತು ಆಡೋಕ್ಕೆ ಬಂದರೆ ಇಲ್ಲಿ ಬೀದಿ ದೀಪಗಳು ಬೇರೆ ಲೈಟ್ ಇಲ್ಲ. ಆ ಹಳೆದಲ್ಲಿ ಏನನ್ನ ಬಿದ್ದರೆ ಆಮೇಲೆ BBMP ಯೋಚನೆ ಮಾಡ್ತಾರೆ. ಬಿದ್ದ ಮೇಲೆ ಯೋಚನೆ ಮಾಡ್ತಾರೆ, ಅಯ್ಯೋ ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು. ಆಗೋಕ್ಕಿಂತ ಮುಂಚೆನೇ ಅದನ್ನು ಕ್ರಮ ಕೈಗೊಂಡು ಬೇಗ ಕೆಲಸ ಮಾಡಬೇಕು ಅಂತ ನಾನು ಈ ಮೂಲಕ BBMP ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್. ನಾವು ಒಂದು 4 ತಿಂಗಳಿಂದ ಬಿಡ್ತಾ ಇದ್ದೀನಿ ಗಾಡಿ, ಹೋಗೋ ಬರೋಗಲ್ಲ. ಫುಲ್ ಡೆಸ್ಟು, ನಡೆಯೋಕ್ಕಾಗ್ತಾ ಇಲ್ಲ. ಡೈಲಿ ವಾಕಿಂಗ್ ಹೋಗ್ತೀನಿ. ಇಲ್ಲಿ ಫುಲ್ ಡೆಸ್ಟು. ಮೇಯ್ನ್ ಇದು ನಿಲ್ಸೋಕೆ ಗಾಡಿ ಅಲ್ಲ, ಇದು ಮಾಡಿದರೆ ಫುಲ್ ಡೆಸ್ಟ್ ಜಾಸ್ತಿ ಬರ್ತಾ ಇದ್ದು, ಉಸಿರಾಡೋಕ್ಕೆ ಆಗ್ತಾ ಇಲ್ಲ. ವಾಕಿಂಗ್ ಬಂದರೆ ಬೆಳಿಗ್ಗೆ ಬರೀ ಧೂಳು ಕುಡ್ಕೊಂಡು ಮಣ್ಣು ಕುಡ್ಕೊಂಡು ಹೋಗ್ಬೇಕು, ಹಂಗಾಗ್ಬಿಟ್ಟಿದೆ. ರೋಡ್ ಬೇರೆ ನೋಡಿ ಹಿಂಗಾಗಿದೆ. ಗಾಡಿ ಓಡಾಡೋಕ್ಕೂ ಕಷ್ಟ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಇನ್ನು 6-7 ಮಂತ್ಸ್ ಆಯಿತು. ಇನ್ನು 4-5 ವರ್ಷ ಆಗುತ್ತೆ ನಾವು ಇವ್ರು ಮಾಡೋಕ್ಕೆ. ಕೇಳಿ BBMP ಅವ್ರಿಗೆ. ಇನ್ನು ಕೆಲಸ ಅಂತ ಶುರು ಮಾಡಿದ್ರೆ ಆನ್ ಟೈಮಿಗೆ ಯಾವ್ದು ಮಾಡ್ತಾರೆ ಸರ್? ಎಲ್ಲೂ ಮಾಡಿಲ್ಲ ಇನ್ನೂವರೆಗೂ. ಇಲ್ಲೆಲ್ಲಿ ಮಾಡ್ತಾರೆ? ಇನ್ನು 5 ಇಯರ್ಸ್ ಏನೋ ಬೇಕೇನೋ ಇವ್ರಿಗೆ ಮಾಡೋದಕ್ಕೆ. ಸ್ಟಾರ್ಟ್ ಆಗಿ ಆಲ್ರೆಡಿ 7 ಮಂತ್ಸ್ ಆಗಿದೆ. ಫಸ್ಟ್ ಆ ಸೈಡ್ ಹಳ್ಳ ತೋಡಿದ್ರು, ಅದೇನೋ ಮುಚ್ಚಿದ್ರು. ಆಮೇಲೆ ಈ ಸೈಡ್ ತೋಡ್ಕೊಂಡು ಬಿಟ್ಟಿದ್ದಾರೆ. ಇನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಅಷ್ಟೇ ಹಳ್ಳ ತೋಡ್ಬಿಟ್ಟು ಹೋಗ್ಬಿಡ್ತಾರೆ, ಬರಲ್ಲ. 1-3 ತಿಂಗಳು ಬಿಟ್ಕೊಂಡು ಆಮೇಲೆ ಬರ್ತಾರೆ ಮುಚ್ಚೋದಕ್ಕೆ. ಇಡೀ ಬೆಂಗಳೂರಿಗೆ ಚಾಮರಾಜಪೇಟೆ ಅಂತ ವಸ್ತು ಇನ್ನೆಲ್ಲೂ ಆಗಿಲ್ಲ. ಯಾಕಂದರೆ 6 ತಿಂಗಳು 1 ವರ್ಷನ ಆಯ್ತದೆ. ಇದೆಲ್ಲ ನೋಡಿ ಹಳ್ಳ ಕೊಳ್ಳ ಎಲ್ಲ ಬಿದ್ದು ಏನು ಪ್ರತಿಯೊಂದು ಓಡಾಡೋಕ್ಕೆ ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಭಾಳ ಕಷ್ಟ ಆಯಿತು. ಬೇಗ ಈ ಅಧಿಕಾರಿಗಳು ಇದನ್ನು ಮುಗಿಸ್ಬೇಕು. ಚಾಮರಾಜಪೇಟೆಗೆ ಒಂದು ಒಳ್ಳೆಯ ಹೆಸರು ಬರಬೇಕು. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ, ವಯಸ್ಸಾದವರಿಗೆ ಎಲ್ಲರಿಗೂ ತುಂಬ ತೊಂದರೆ ಇದೆ ಇಲ್ಲಿ. ಇದನ್ನು ಸರ್ಕಾರ ಯಾಕೆ ಗಮನದಲ್ಲಿ ತರ್ತಾ ಇಲ್ಲ? ಅವ್ರ ಪಾಡಿಗೆ ಅವ್ರು ಆಗಿದ್ರು ಹೊರಟೋದ್ರು. ಈ ಉಳಿದವ್ರಿಗೆ ಯಾರಿಗೇನು ತೊಂದರೆ, ಅವ್ರಿಗೇನು ತೊಂದರೆ ಆಗುತ್ತೆ? ಅವ್ರಿಗೇನು ತೊಂದರೆ ಆಗೋದಿಲ್ವಲ್ಲ. ಇಲ್ಲಿ ಓಡಾಡೋರು, ಇರೋರು, ರೆಸಿಡೆನ್ಷಿಯಲ್ ಪರ್ಪಸ್ಸು, ಮಕ್ಕಳು, ವೃದ್ಧರು ಪಾರ್ಕಿಗೆ ಬರೋದೇ ಎಕ್ಸಸೈಸ್ ಮಾಡೋಣ, ಹೆಲ್ತಿಯಾಗಿರೋಣ ಅಂತ ಯೋಚನೆ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಬಂದು ನೋಡಿದ್ರೆ ಒಳಗಡೆ ಕಾಲು, ಅದಕ್ಕಿಂತ ಮನೆ ಹತ್ರ ಇರೋದೇ ಒಳ್ಳೆಯದು ಅನ್ಸುತ್ತೆ. ಕಷ್ಟ ಅಂದರೆ ಮನೆಗೆ ಹೋಗೋದೇ ಗ್ಯಾರಂಟಿ ಇಲ್ಲ ಅಂತ ಆಗಿದೆ. ಬಂದರೆ ಬಿದ್ದರೆ ಹೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಧೂಳು, ಕೆಮ್ಮು, ನೆಗಡಿ ಎಲ್ಲ ಸ್ಟಾರ್ಟ್ ಆಗಿದೆ. ಅದು 6 ತಿಂಗಳು 8 ತಿಂಗಳು ಆಯಿತು ಸ್ಟಾರ್ಟ್ ಮಾಡಿ. ಇನ್ನು ಯಾವಾಗ ಮುಗಿಸ್ತಾರೆ ಗೊತ್ತಿಲ್ಲ. ಸ್ಕೂಲ್ ಮಕ್ಕಳಾಗಲಿ, ಇಲ್ಲಿ ಬರೋ ಪಕ್ಕದಲ್ಲಿ ಸ್ಕೂಲ್ಗಳಿದೆ. ನಾವು ವಯಸ್ಸಾದರು ಎಲ್ಲ ಬರಬೇಕಂತ ತುಂಬ ಕಷ್ಟ ಇದೆ. ಇಲ್ಲಿ ಪರಿಸ್ಥಿತಿ ಹೆಂಗಂದರೆ, ಇಲ್ಲಿ ತುಂಬ ಹದಗೆಟ್ಟಿದೆ ವಾತಾವರಣದ್ದು. ಇಲ್ಲಿ ಉದ್ಯಾನವನ ಇದೆ. ಇಲ್ಲಿ ಸುಮಾರು ಜನ ಏನಂದರೆ ವಾಕ್ ಮಾಡೋಕ್ಕೆ ಬರ್ತಾರೆ, ಯೋಗ ಮಾಡೋಕ್ಕೆ ಬರ್ತಾರೆ. ಆಮೇಲೆ ಇಲ್ಲಿ ನೋಡಬೇಕು ಸುಮಾರು ಅಂಗಡಿಗಳಿದೆ. ಪಾನಿಪುರಿ ಅಂಗಡಿ ಆಗಲಿ, ಗೋಬಿ ಮಂಚೂರಿ ಆಗಲಿ, ಬೆಳಗ್ಗೆ ಟಿಫನ್ದಾಗಲಿ ಎಲ್ಲ ಅಂಗಡಿಗಳಿದೆ. ಅದರಲ್ಲೆಲ್ಲ ಹೋಗ್ಬಿಟ್ಟು ಡಸ್ಟ್ ಕೂಡುತ್ತೆ. ಎಲ್ಲ ಮಕ್ಕಳು ಕೂಡ ಇಲ್ಲೆಲ್ಲ ಬಂದುಬಿಟ್ಟು ಅದನ್ನೇ ಸೇವನೆ ಮಾಡ್ತಾರೆ. ಇಲ್ಲಿ ಶಾಸಕರಿಗೆ ನಾನು ಮನವಿಯನ್ನು ಮಾಡ್ತೇನೆ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಅವ್ರದ್ದೇ ಆದಂಥ ಸರ್ಕಾರ ಇದೆ, ಯಾಕೆ ಇದು ಅವ್ರ ಗಮನಕ್ಕೆ ತೊಗೋತಾ ಇಲ್ಲ ಅಂತ ಹೇಳಿ ನಾನು ಹೇಳ್ತೀನಿ.
ಒಂದು ಸಿ ರಸ್ತೆಗೆ ಬೇಕಾಗಿರುವಂಥ ಲೋಕಾರ್ಪಣೆ ಕಾರ್ಯವನ್ನು ಗುದ್ದಲಿ ಪೂಜೆಯನ್ನು ಮಾಡಿರುವಂಥ ಒಂದು ಕಟೌಟ್ ಈಗ ಇಲ್ಲಿದೆ. ಸೊ ಇಲ್ಲಿ ನಮ್ಗೆ ಡೇಟ್ ಕೂಡ ಇದೆ. ಅಂದರೆ ಕಳೆದ ವರ್ಷ ಜುಲೈ 15ನೇ ತಾರೀಕಿಗೆ ಇನಾಗ್ರೇಷನನ್ನು ಅಂದರೆ ಲೋಕಾರ್ಪಣೆಯನ್ನು ಮಾಡಿರುವಂಥದ್ದು. ಆದರೆ ತಿಂಗಳು 8-9 ಕಳೆದರೂ ಕೂಡ ಕಾಮಗಾರಿಯನ್ನು ಮುಗಿಸಿ ಒಂದು ಸಿ ರಸ್ತೆಯನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಓಪನ್ ಮಾಡೋದಕ್ಕೆ BBMPಗೆ ಮತ್ತು ಸ್ಥಳೀಯ ಶಾಸಕರಿಗೆ ಸಾಧ್ಯ ಆಗಿಲ್ಲ. ಇದರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಆದಷ್ಟು ಬೇಗ BBMP ಅಧಿಕಾರಿಗಳು ಇದನ್ನು ಮನಗಂಡು ಈ ಒಂದು ರಸ್ತೆಯನ್ನು ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರಿಗೆ ಅನುಕೂಲ ಮುಕ್ತ ಮಾಡಿಕೊಡಬೇಕು ಅನ್ನುವಂಥದ್ದು ಸ್ಥಳೀಯರ ಬೇಡಿಕೆ. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8.